ಅಣ್ಣ ನಮಸ್ಕಾರ. ಏನಿಲ್ಲ, ಮಿಸ್ಟರ್ ದೂತ ಅವರು ಯೂಟ್ಯೂಬಲ್ಲಿ ಒಂದು ವಿಡಿಯೋ ಮಾಡಿಬಿಡ್ತಾರೆ. ನೋ ಮೋರ್ ಲೈಸ್ ಬುರ್ಡೆ ಮೀಡಿಯಾ. ನೋ ಮೋರ್ ಲೈಸ್ ಅಂದರೆ ಮತ್ತೆ ಸುಳ್ಳು ಇಲ್ಲ, ಇನ್ನೂ ಸುಳ್ಳು ಇಲ್ಲ ಅಂತೇಳಿ ಕನ್ನಡದಲ್ಲಿ. ಹಂಗಂತ ಹೇಳ್ಕೊಂಡೆ ಹೇಳ್ತಾರೆ ದೂತ ಅವರು, ನಾನು ಮಾಡಿರೋ ವಿಡಿಯೋ ಎಲ್ಲ ಸುಳ್ಳು ಅಂತಾದರೆ 20 ವರ್ಷಗಳ ಹಿಂದೆ ಲಂಕೇಶ್ ಪತ್ರಿಕೆಯಲ್ಲಿ ಲೇಖನ ಬರೆದಿರೋದು ಸುಳ್ಳ ಅಂತ ಹೇಳ್ಕೊಂಡು ಲಂಕೇಶ್ ಪತ್ರಿಕೆನ ಹಿಂಗೆ ತೋರಿಸ್ತಾರೆ. ಅದ್ರಲ್ಲಿ ನೋಡಿದ್ರೆ ನಮ್ಮ ತಂಗಿ ಅಂದರೆ ಅನ್ಕೊಳೋಣ, ಸೌಜನ್ಯ ಅವ್ರದ್ದು ಫೋಟೋ ಇರುತ್ತೆ ಅಣ್ಣ ಆ ಲಂಕೇಶ್ ಪತ್ರಿಕೆಯಲ್ಲಿ. ಅವನು ಹೇಳೋ ಪ್ರಕಾರ 20 ವರ್ಷ ಅಂದರೆ ಸೌಜನ್ಯ ಅವ್ರದ್ದು ಪ್ರಕರಣ ಆಗಿರೋದೇ 2012ರಲ್ಲಿ. ಅವನ ಪ್ರಕಾರ ಹೇಳ್ಬೇಕಂದ್ರೆ ಅವರು ಲಂಕೇಶ್ ಪತ್ರಿಕೆಯವರು 2005ರಲ್ಲೇ ಈ ವಿಷಯನ ಹೆಂಗಣ ಪ್ರಕಟಣೆ ಮಾಡ್ತಾರೆ, ಹೆಂಗಣ ಪತ್ರಿಕೆಯಲ್ಲಿ ಬರೀತಾರೆ? ಅವ್ರೇನು ಟೈಮ್ ಟ್ರಾವೆಲರ್ ಆಗಿದ್ರಾ 2012ರಲ್ಲಿ ಈ ಥರ ಆಗುತ್ತೆ ಅಂತ ಹೇಳ್ಕೊಂಡು? ಅಣ್ಣ, ನೋ ಮೋರ್ ಲೈಸ್ ಅನ್ಕೊಂಡು ಹಿಂಗೆ ನೋಡೋರಿಗೆ ದೋಖ ಮಾಡ್ತಿದ್ದೀರಲ್ಲ ಅಣ್ಣ, ಇದು ಎಷ್ಟು ಮಟ್ಟಿಗೆ ಸರಿ ಅಣ್ಣ ಹೇಳಿ? 2012ರಲ್ಲಿ ಆಗಿರೋದನ್ನ 2005ರಲ್ಲಿ ಹೆಂಗೆ ಬರೆಯಕ್ಕೆ ಸಾಧ್ಯ? ಮತ್ತೆ ಹೇಳ್ತಾರೆ, ಸುಜಾತ ಭಟ್ಟಿದ್ದು ಕಥೆನೆಲ್ಲ ಕೇಳಿ ಕಣ್ಣಲ್ಲಿ ನೀರು ಬಂದು ವಿಡಿಯೋ ಎಲ್ಲ ಮಾಡಿದೆ, ಇವಾಗ ಆ ಕಥೆನೇ ಸುಳ್ಳು, ಮಗಳೇ ಸುಳ್ಳು ಅಂತಾದರೆ ನಾನೇನು ಮಾಡೋಕ್ಕಾಗುತ್ತೆ ಬ್ರದರ್? ಅದಕ್ಕೆ ಆ ಕತೆಗೆ ಬಣ್ಣ ಹಚ್ಚಿ ಉಪ್ಪು ಹುಳಿ ಖಾರ ಎಲ್ಲ ಮಸಾಲೆ ಎಲ್ಲ ಆ್ಯಡ್ ಮಾಡಿ ವಿಡಿಯೋ ಮೂಲಕ ತೋರಿಸಿದ್ದೆ ನೀವೇ ರೆಸ್ಪಾನ್ಸಿಬಲ್ಲು. ಇವಾಗ ನಾನೇನು ಮಾಡೋಕ್ಕಾಗುತ್ತೆ ಅಂತೇಳಿ ಉಂಚ್ಕೊಳಕ್ಕೆ ಆಗಲ್ಲ ಅಣ್ಣ. ನಾವು ಈ ಇದ್ರ ಬಗ್ಗೆ ಜಾಸ್ತಿ ಮಾತಾಡಬಾರ್ದು, ಹಂಗೆ ಏನೇನೋ ಅನ್ಕೊಂತೀವಿ. ಊರ್ ಮನೇಲಿ ನಾವು ಕ್ಷೇತ್ರದ ಪರ ನಿಂತು ಮಾತಾಡಿದೀವಿ ಅಂದ್ರೆ ಅಣ್ಣ, ನಮ್ಮಲ್ಲೇ ಇರೋ ಎಷ್ಟೋ ಜನ ಮನ್ಸಲ್ಲಿ ಉರಿ, ಬಾಯಲ್ಲಿ ನಗು, ಮುಖದಲ್ಲಿ ನಗು, ಮನ್ಸಲ್ಲಿ ನಮ್ಮ ಮೇಲೆ ದ್ವೇಷ. ಅಣ್ಣ, ಸೌಜನ್ಯನು ನನ್ನ ತಂಗಿನೇ ಅಣ್ಣ, ಅವಳಿಗೆ ನ್ಯಾಯ ಸಿಗಲೇಬೇಕು. ನ್ಯಾಯ ಸಿಕ್ಕಬಾರ್ದು ಅಂತ ಹೇಳಿ ಯಾವತ್ತೂ ಹೇಳಿಲ್ಲ ನಾವು, ಇವತ್ತು ಹೇಳಲ್ಲ, ನಾಳೆನೂ ಹೇಳಲ್ಲ, ಹಿಂದೆನೂ ಹೇಳಿಲ್ಲ. ನ್ಯಾಯ ಸಿಗಲೇಬೇಕು. ಸೂಕ್ತ ಸಾಕ್ಷಿ ಕೊಡಿ ಅಣ್ಣ, ನಾವು ನಿಮ್ಮ ಜೊತೆ ನಿಲ್ತೀವಿ 100%. ಸುಮ್ಮನೆ ಸಾಕ್ಷಿ ಇಲ್ಲದೆ ಯಾರ್ಯಾರ ಮೇಲೆ ಗೂಬೆ ಕೂರಿಸಿದ್ರೆ. ಮತ್ತೆ ಹೇಳ್ತಾರೆ ಗಿಳಿಗಳಂತೆ, ಕಾಗೆಗಳಂತೆ. ಅಣ್ಣ, ಅವರೆಲ್ಲ ನಿಮ್ಮ ಪಾಲಿನ ರಣಹದ್ದುಗಳು. ನಿಮ್ಮ ಒಂದು ಸುಳ್ಳನ್ನು ಕುಕ್ಕಿ ಎತ್ತಿ ತೋರಿಸಿದ್ರಲ್ಲ, ರಣಹದ್ದುಗಳು ಅವರು. ಸೊ ಆ ಒಂದು ಬೆಂಕಿಗೆ ನೀವು ಗಿಳಿ ಕಾಗೆ ಅಂತ ಹೇಳ್ತೀರಾ ಅಷ್ಟೇ.